ಪರನೂ ಇಲ್ಲ, ಯಾರ ವಿರುದ್ಧವೂ ಇಲ್ಲ. ನೀವೇ ಮಾಡಿಬಿಟ್ಟಿದ್ರಿ ಅಂತ ನಾವು ಹೇಳ್ತಾ ಇದ್ವಿ. ನಿರಂತರವಾಗಿ ನಡ್ಕೊಂಡು ಬಂದಿದ್ವಿ. ಅವರು ಮಾಡ್ಲಿಲ್ಲ, ನೀವು ಮಾಡಿ ಅಂತ ಹೇಳಿ ವಿನಂತಿ ಮಾಡಿಕೊಟ್ಟಿದ್ದೀವಿ. ಈ ಭೂಮಿ ತಾಯಿಯನ್ನ ರಕ್ಷಣೆ ಮಾಡಿ ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ತಿದ್ದೀವಿ. 30/8/2012 ತಾವು ಇರ್ಬೋದು, ನನ್ನನ್ನು ಕೂಡ ಕರೆದಿದ್ವಿ. ನಾವು ಏನೇನು ಕ್ರಮ ಕೈಗೊಂಡಿದ್ದೀರಿ ತಿಳಿಸಿ ಅಂತೇಳಿ ಕೇಳಿದಾಗ ಅಧಿಕೃತವಾಗಿ ಬರವಣಿಗೆ ಕೊಟ್ಟವ್ರೆ. ಕೆರೆನೇ ನಕಲಿ ದಾಖಲೆಯನ್ನು ಅವ್ರಿಗೆ ಗೊತ್ತಿದೆ. ನಕಲಿ ದಾಖಲೆ ಮಾಡ್ಕೊಂಡು ಸೃಷ್ಟಿ ಮಾಡಿಕೊಂಡು ನುಂಗಿ ನೀರು ಕುಡಿದಿದ್ದಾರೆ. ಏನ್ ಮಾಡಿದ್ರೆ ಅಂದ್ರೆ ಅವರು ಬಹಳ ಪ್ರಭಾವಿಗಳು, ಶ್ರೀಮಂತರು ಆಗಿದ್ದಾರೆ. ಆದ್ದರಿಂದ ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ. ಇದು 2012 ಕೂಡ ಕ್ರಮ ಕೈಗೊಂಡು ಬರುತ್ತೆ. ಪ್ರಭಾವಿಗಳು ಮತ್ತು ಶ್ರೀಮಂತರು ಆಗಿರುತ್ತಾರೆ. ಆದ್ರಿಂದ ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ. ಅದುವರೆಗೆ ನಿಮ್ಮ ಮುಂದೆ ಅಂದ್ರೆ ಇದು ಬಡವರಿಗೆ ಶಿಕ್ಷೆ, ಬಲಾಢ್ಯರಿಗೆ ರಕ್ಷಣೆ ಕೊಡ್ತಕ್ಕಂಥ ಆಡಳಿತ ಆಗಿಬಿಟ್ರೆ ಜನ ನಂಬಿರ್ತಕ್ಕಂಥ ಈ ವ್ಯವಸ್ಥೆ ಎಷ್ಟು ಮಟ್ಟಿಗೆ ದುಸ್ಥಿತಿಗೆ ಬಂದು ತಲುಪಿದೆ. ಬೈಯಪ್ಪನ ಹಳ್ಳಿಯಲ್ಲಿ ರಸ್ತೆ 39,910 ಚದರಡಿ ರಸ್ತೆನ ಪೂರ್ವಾಂಕರ ಬಿಲ್ಡರ್ಸ್ಗೆ ರಿಜಿಸ್ಟರ್ ಆಗಿದೆ. ಅದಕ್ಕೆ ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ. ರಸ್ತೆ ರಿಜಿಸ್ಟರ್ ಮಾಡ್ಲಿಕ್ಕೆ ಎಲ್ಲಾದ್ರೂ ಉಂಟ ಸ್ವಾಮಿ? ಅವ್ರು ಯಾರು? ಪೂರ್ವಾಂಕರ ಗರೀಬ. ಮನೆ ಕಟ್ಟಲಿಕ್ಕೆ ಅವನಿಗೆ ಜಾಗ ಇರಲಿಲ್ಲ. ಅದಕ್ಕೆ ರಸ್ತೆ ಅಂತ ರಿಜಿಸ್ಟರ್ ಆಗಿದೆ. 4 ಕ್ರಯ ಪತ್ರಗಳು ಗಮನಕ್ಕೆ ಬಂದಿದೆಯಲ್ಲ, ಕ್ರಮ ಯಾಕಾಗಿಲ್ಲ? ಇದು ನಮ್ಮ ಬೇಡಿಕೆ. ಇದು ಒಂದಲ್ಲ. ಡಿಮ್ಯಾನ್ಸ್ ಕಾಂಪೌಂಡ್ ಒಳಗೆ ಜಯಚಂದ್ರ ಸಾಹೇಬ್ರೆ, ಕಾಂಪೌಂಡ್ ಒಳಗೆ ನಮ್ಮ ಆರೋಗ್ಯ ಸಚಿವರು ಅವತ್ತು ಏನ್ ಮಾಡ್ತಾ ಇದ್ರು? ಕಾಂಪೌಂಡ್ ಒಳಗೆ 4 ಚಿನ್ನ ಎಕರೆಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು 1989ರಲ್ಲಿ, ಅದು 1944ರಲ್ಲಿ ಭೂ ಸ್ವಾಧೀನ ಆಗಿದೆ, ಅವಾರ್ಡ್ ಆಗಿದೆ, ಭೂ ಪರಿಹಾರವನ್ನು ತೆಗೆದುಕೊಂಡಿದ್ದಾರೆ. ಕೋರ್ಟ್ಗಳಿಗೆ ಅವರು ಗೆಜೆಟ್ ನೋಟಿಫಿಕೇಶನ್ ಕಾಪಿ ಒಂದು ಕೊಟ್ಟಿದ್ದು ಸಾಕಾಯಿತು. ಆ ಕೋರ್ಟ್ ನಲ್ಲಿ ಅವನಿಗೆ ವಿರುದ್ಧವಾಗಿ ಆಗ್ತಾ ಇತ್ತು. ಅಂತ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಿದ್ರು ನಮ್ಮ ಅಧಿಕಾರಿ ಮಹಾಶಯರು. ಕಾನೂನು ಕೋಶ ಏನಿದೆ, ನಿಮ್ಮ ವಕೀಲರು ಬಾಯಿ ಮುಚ್ಕೊಂಡಿರಿ ಅಂತ ದುಡ್ಡು ಕೊಡ್ತಾರೆ. ನಾವು ವಾದ ಮಾಡಿ ಅಂತ ದುಡ್ಡು ಕೊಟ್ರೆ ಇವ್ರು ಬಾಯಿ ಮುಚ್ಕೊಂಡಿರಿ ಅಂತ ದುಡ್ಡು ಕೊಡ್ತಾರೆ. ಸದನ ಸಮಿತಿ ಆದ ಮೇಲೆ ಇವತ್ತು ಹೋರಾಟ ಮಾಡಿ ಅದು ನಿಲ್ಲಿಸಿದ್ವಿ. ನಿಮ್ಮ ಸುರಳ್ಳಿ ಅರಣ್ಯ ಜನಕ್ಕೆ 343 ಎಕರೆ, ಅದು ಮಾರುಕಟ್ಟೆ ಮೌಲ್ಯ 1,500 ಕೋಟಿ ಅಂತ ನಿಮ್ಮ ಹೊರಗಿನೆಲ್ಲ ಹೇಳ್ತೀವಿ. ನೀವು ಏನು ಕ್ರಮ ಕೈಗೊಂಡಿನ ಕೇಳೋದಕ್ಕೆ? ದಿನೇಶ್ ಕುಮಾರ್ ಬಂದು ರೂಪಚಂತಿ ಅಂತೇಳಿ ಒಬ್ಬನೇ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ನುಂಗಿ ನೀರು ಕೊಡೋದ? ಅವ್ರ ಮೇಲೆ ಏನ್ ಕ್ರಮ ಆಗಿದೆ? 55 ನಿಮ್ ಜಾಲಹಳ್ಳಿ ಒಂದರಲ್ಲೇ 4,000ಕ್ಕೂ ಹೆಚ್ಚು ಎಕರೆ ಸರ್ಕಾರಿ ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಬಲಾಢ್ಯರು, ಪ್ರಭಾವಶಾಲಿಗಳು ನಿಂದು ನೀರು ಕೊಟ್ಟಿದಾರಲ್ಲ, ಅವ್ರ ಮೇಲೆ ಏನ್ ಕ್ರಮ ಆಗಿದೆ ಹೇಳಿ? ಇರ್ತಕ್ಕಂಥ ಫೋರ್ಜರಿ ಪ್ರಕರಣಗಳಿಗೆ ಇರ್ತಕ್ಕಂಥ ನಿಮ್ ಕಾಯ್ದೆಯಡಿ ಕ್ರಮ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ? ಅವಕಾಶ ಇಲ್ವಾ? ನಿಮ್ಮ ಅಪಾಯಕಾರಿ ಚಟುವಟಿಕೆ ನಿಯಂತ್ರಣ ಕಾಯ್ದೆ ಇದೆಯಲ್ಲ 1985 ಗುಂಡಾ ಕಾಯ್ದೆ, ಅದನ್ನ ಉಪಯೋಗಿಸಬಹುದು ಅಂತಿದೆಯಲ್ಲ. ಫೋರ್ಜರಿ ಮಾಡಿದ ಮೇಲೆ, ಈ ಭೂಮಿ ತಾಯಿ ಮೇಲೆ ಅತ್ಯಾಚಾರ ಮಾಡಿದ ಮೇಲೆ ನೀವು ಆ ಕಾಯ್ದೆನ ಪ್ರಯೋಗ ಮಾಡ್ತಾ ಇಲ್ಲ? ಅವಕಾಶ ಇದೆ, ಕಾಯ್ದೆ ತಿದ್ದುಪಡಿ ಆಗಿದೆ, ಮಾಡಿ ಅಂತ ಹೇಳಿದೆ. ಯಾಕೆ ಮಾಡ್ತಾ ಇಲ್ಲ? ಇದಕ್ಕಿಂತ ನಮಗೆ ಜನ್ಮ ಕೊಟ್ಟ ತಾಯಿ ಮೊದಲನೇರಾದ್ರೆ ನಮಗೆ ಜನ್ಮ ಕೊಟ್ಟ ಭೂಮಿನೂ 2ನೇ ತಾಯಿ. ಇದರಲ್ಲೇ ನೀರು ಕುಡಿತೀವಿ, ಇಲ್ಲೇ ಗಾಳಿ, ಇಲ್ಲಿ ಬೆಳೆದ ಫಲವನ್ನೇ ನಾವು ಅನ್ನವನ್ನು ಉಣ್ತಾ ಇದೀವಿ. ಆ ಭೂಮಿ ತಾಯಿಗೆ ಇಷ್ಟೊಂದು ದ್ರೋಹ ಆಗಿದ್ರು ಅಭಿಪ್ರಾಯ ನಮ್ಮನ್ನ, ನಾನು ಜಯಚಂದ್ರ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಹೋಗಿ ಮಾತನಾಡಿಸಿದಾಗ ಅವ್ರ ಕಳಕಳಿಯನ್ನು ನಾನು ಸ್ವಾಗತ ಮಾಡಿದ್ದೀನಿ, ಕಳಕಳಿಯನ್ನು ವ್ಯಕ್ತಪಡಿಸಿ. ನಾನು ಫೋನ್ನಲ್ಲಿ ಮಾತಾಡಿದ್ದೀನಿ, ಏನ್ ಹೇಳಿದ್ರು ಅಂತ ನಾನು ಎಲ್ಲೂ ಹೋಗಿಲ್ಲ, ಹೇಳೋದೂ ಇಲ್ಲ. ಅವ್ರ ಕನ್ಸರ್ನ್ ಇತ್ತು. ಆದ್ರೆ ಯಾವ ಮಾಫಿಯಾಗಳ ಭುಜಬಲ, ಆ ಹಣದ ಬಲ ಎಷ್ಟು ಮಟ್ಟಿಗೆ ಈ ಭೂ ಕಬಳಿಕೆ ನಿಷೇಧ ವಿಧೇಯಕ ಜಾರಿಗೆ ತರೋದ್ರ ಮೂಲಕ ಆ ವಿಶೇಷ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡಬೇಕು ಅಂತಿದ್ವೋ, ಅದನ್ನ ಮಾಡಲಿಕ್ಕೆ ಕಟ್ಟಿ ಹಾಕಿದವೆ. ಎಂತ ನಗರ, ಸುಂದರವಾದ ನಗರ ಇವತ್ತು ಭೂಗಳ್ಳರ ಅಕ್ರಮಗಳ, ಭೂಗಳ್ಳರಿಗೆ ಸ್ವರ್ಗ, ಅಕ್ರಮಗಳ ತವರು. ನಾನು ಬೆಳಗ್ಗೆ ಯಾವುದೋ ಒಂದು ಮಾತು ಹೇಳ್ತಾ ಇದ್ದೆ, ಇನ್ನೊಂದು ಮಾತು, ಬೆಂಗಳೂರು ನಗರವನ್ನ ಅದೇನೋ ನೊಟೋರಿಯಸ್ ಅನ್ನೋದೇನೋ ಒಂದು ಅತ್ಯಾಚಾರಿಗಳಲ್ಲ ಮತ್ತೊಂದು ಹೇಳಿದ್ರು.
ಆ ನಗರವನ್ನಾಗಿ ಮಾಡೋರು ಬೇಡ. ಏನಾಗಿದೆ ಹೇಳಿ? ನೀವು ಅಪಾಯಕಾರಿ ಚಟುವಟಿಕೆ ನಿಯಂತ್ರಣ ನಿಯಮ ಇದೆಯಲ್ಲ 1985, ಅದನ್ನ ಯಾಕೆ ಪ್ರಯೋಗ ಮಾಡ್ತಿಲ್ಲ? ಅವರು ಪ್ರಭಾವಶಾಲಿಗಳು, ಬಲಾಢ್ಯರು. ಸಾಮಾನ್ಯ ಜನಕ್ಕೆ ಒಂದು ಕಾನೂನು, ಬಡವನಿಗೆ ಒಂದು ಕಾನೂನು, ರೈತನಿಗೆ ಒಂದು ಕಾನೂನು, ಶ್ರೀಮಂತರಿಗೆ, ಬಲಾಢ್ಯರಿಗೆ, ಪ್ರಭಾವಶಾಲಿಗಳಿಗೆ ಒಂದು ಕಾನೂನ. ಈ ಭೂಮಿ ತಾಯಿ ನಮ್ಮನ್ನು ಕ್ಷಮಿಸೋದಿಲ್ಲ, ಖಂಡಿತ ಕ್ಷಮಿಸೋದಿಲ್ಲ. ಇಂಥವು 108 ಪ್ರಕರಣಗಳು ನಾನು ಹೇಳಿದಲ್ಲಿ ಸುಮ್ಮನೆ ಸಂಕ್ಷಿಪ್ತವಾಗಿ ನಿಮ್ಮ ಗಮನಕ್ಕೆ ತಂದೆ. ಬೈಲ್ಸಂದ್ರ ಕೆರೆಯನ್ನೇ ಅಡ ಇಟ್ಟು ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡು 15 ಎಕರೆಗೆ ಬ್ಯಾಂಕಿಗೆ ಅಡ ಇಟ್ಟು ದುಡ್ಡು ತೆಗೆದುಕೊಂಡ್ರು. ಆಕ್ಷನ್ ಆಯ್ತು, ಡೆಟ್ ರಿಕವರಿ ಟ್ರಿಬ್ಯುನಲ್ ಅವರು 6,70,00,000. ಇಷ್ಟೆಲ್ಲ ಮಾಡಿದ್ರ ಮೇಲೆ ಏನ್ ಕ್ರಮ ಆಯ್ತು? ನಿನ್ನೆ ಒಬ್ಬ ಬಂದಿದ್ದ, ಇಲ್ಲಿ ಇವರಿದ್ರು, ಮೊನ್ನೆ 3 ದಿವಸದಲ್ಲಿ ಜಯಚಂದ್ರ ಸಾಹೇಬ್ ಈ ಬೃತ್ ನಾನು ನಿವೃತ್ತನಾದವನು ಸೈಟ್ ತಗೊಂಡ 17 ಲಕ್ಷಕ್ಕೆ. ಅವತ್ತೇ ನಿಮ್ ಸುಬ್ರದಿಗೆ ಬಿಟ್ಟಿದ್ದೀವಿ ಅಂತ ಹೇಳಿದ್ವಿ. ಸುಬ್ರದಿಗೆ ಬಿಟ್ಟ ಮೇಲೆ ಅವನ ಮನೆನೂ ಇಟ್ಕೊಂಡ್ಬಿಟ್ಟ. ಆಮೇಲೆ ಅವನು ಬಂದವನು ಯಾರು ಮಾಡಿದ್ದ ಮೆತ್ತಿಗೆ ಲಾಯರ್ ಸ್ಕೂಟಿ ಬೇಕು ಅಂತೇಳಿ ಒಂದು ಕ್ರಯದ ಕರಾರು ಪತ್ರ, ಅಗ್ರಿಮೆಂಟ್ ಇಸ್ಕೊಂಡು ಹೋಗ್ಬಿಟ್ರು, ಒಂದು ಕೊಟ್ಟು ಜರಾಸ್ ಪ್ರತಿ ಕೊಟ್ಟು. ಆಮೇಲೆ ಗೊತ್ತಾಯ್ತು ಅವ್ನು 20 ಸೈಟ್ ಏನ್ ಮಾಡಿದ್ರೆ ಅದೆಲ್ಲ ಸರ್ಕಾರಿ ಭೂಮಿ ಅಂತೇಳಿ. ಅವನ ಹೆಂಡತಿಗೆ ಲಕ್ಕು ಹೊಡೆದಿದೆ. ಅವನು ಹೊತ್ಕೊಂಡು ಹೇಳ್ದ, ಸರ್ ಹೋಗ್ತಿದ್ದೀನಿ ಸರ್, ನಾನು ಹೆಂಡತಿ ನನ್ನ ಕೈಯಾರನೇ ಅನ್ನ ಉಣಿಸ್ಬೇಕು ಸರ್, ಅವ್ನು ತಕೊಂಡು ಉಣ್ಣಕ್ಕೂ ಆಗೋದಿಲ್ಲ ಅಂತೇಳಿ ಕಣ್ಣೀರ್ ಹಾಕೊಂಡು ಹೋದಲ್ಲ. ಈ ಪಾಪದ ಹೊರೆನ ಯಾರು ಹೋಗ್ತೀರಿ ಹೇಳಿ? ಯಾಕಲ್ವ ಇದು ಲೇಔಟ್ ನಿರ್ಮಾಣ ಮಾಡಕ್ ಬಿಟ್ರಿ? ಅವ್ರ ಅಮಾಯಕರಲ್ವಾ? ಅಮಾಯಕರಲ್ವಾ? ಹೆಂಗ ಅನಧಿಕೃತ ಲೇಔಟ್ಗಳು ನಿರ್ಮಾಣ ಆಗೋ? ಅದಕ್ಕೆ ಯಾರು ಕಾರಣಕರ್ತರು? ಆ ಲೇಔಟ್ ಅಪ್ರೂವಲ್ ಮಾಡ್ಕೊಟ್ಟಾರ ಯಾರು? ಇನ್ನೂ ಕೂಡ ನಿರಂತರವಾಗಿ ನಡೀತಲೇ ಇದೆಯಲ್ಲ, ನಡೀತಲೇ ಇದೆ, ಅದು ನಿಂತಿಲ್ಲ. ಅದು ನಮಗೆ ಮನಸ್ಸಿಗೆ ತುಂಬಾ ನೋವಾಗಿದೆ. ನಮ್ದು ಏನು ಸ್ವಾರ್ಥ ಇಲ್ಲ ಸ್ವಾಮಿ. ಈ ಭೂಮಿ ತಾಯಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗಲ್ಲ. ಇದಕ್ಕಾಗಿಯೇ ಇಂತಹ ಮಹಾತ್ಮರು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು. ಈ ಕಣ್ಣೀರನ್ನ ಕಥೆ ಆಗ್ಲಿಕ್ಕ ಇರೋ ಕಾಯ್ದೆನ ಪ್ರಯೋಗ ಮಾಡ್ತಾ ಇಲ್ಲ. 2007ರಲ್ಲಿ ಕರ್ನಾಟಕ ಭೂ ಕಾರ್ಪೊರೇಷನ್ 1982ರಲ್ಲಿ ಆಂಧ್ರದಲ್ಲಿ ಅಸ್ತಿತ್ವದಲ್ಲಿದೆ, ಜಾರಿಯಲ್ಲಿದೆ. ಅಲ್ಲಿ ಭೂ ಕಬಳಿಕೆ ಅವ್ರು ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಬಿಗಿಯಾಗಿದೆ. ಇಲ್ಲಿ ಆಸ್ತಿ ನುಂಗಕ್ಕೆ, ಆಸ್ತಿ ವ್ಯವಹಾರ ಮಾಡ್ಲಿಕ್ಕೆ ಬೇಕಾದಂಗೆ ಸರ್ಕಾರಿ ಆಸ್ತಿಗಳಿಗೆ, ಸರ್ಕಾರಿ ಜಮೀನಿಗೆ ಕ್ರಯದ ಕರಾರು ಒಪ್ಪಂದ ಮಾಡ್ಕೋದು. ಸರ್ ಅವ್ನು ಹೋಗಿ ರಿಜಿಸ್ಟರ್ ಮಾಡ್ಕೊಳಕ್ಕಲ್ಲ, ವಾಯ್ದೆ ಮುಗಿತದೆ, ಕೋರ್ಟ್ಗೆ ಹೋಗೋದು. ಅದು ಎಕ್ಸ್ಪರ್ಟಿ ಆರ್ಟ್ ಆಗಿದ್ದಾರೆ, ಹೋಗ್ತಿರಲ್ಲ. ಅಲ್ಲಿ ಡಿಗ್ರಿ ರಿಜಿಸ್ಟರ್ ಮಾಡ್ಕೊಂಡು ಸಬ್ ರಿಜಿಸ್ಟರ್ ಕೊಟ್ಟರು, ಸಬ್ ರಿಜಿಸ್ಟರ್ ರಿಜಿಸ್ಟರ್ ಮಾಡಿ ತಹಸೀಲ್ದಾರ್ಗೆ ಹೋದ್ರು, ನಾನು ಕೋರ್ಟ್ ಆದೇಶ ಆಗಿದೆ ಖಾತೆ ಮಾಡಿ. ಸರ್ಕಾರಿ ಜಾಗ ಎಷ್ಟು ಪ್ರಕರಣ, ಇಷ್ಟು ಪ್ರಕರಣ ಮೇಲೆ ಕ್ರಮ ಕೈಗೊಂಡಿದೆ, ಗಮನಕ್ಕೆ ಬಂದಿಲ್ವಾ? ಆ ಕುರ್ಚಿ ಮುಖ್ಯ ಅಲ್ಲ, ಆ ಕುರ್ಚಿ ಮೇಲೆ ಕೂತು ನಾವು ಏನು ಮಾಡೋದು? ಈ ಭಾರತ ಮಾತೆಯ, ಕರ್ನಾಟಕ ಮಾತೆಯ ಋಣ ಎಷ್ಟು ಮಟ್ಟಿಗೆ ತೀರಿಸಲು ಮುಖ್ಯ ಅಲ್ವ? ಎಲ್ಲಿ ಹೋಯ್ತು ನಿಮ್ಗೆ ಆ ಗುಂಡಿಗೆ? ಏನಾಗಿದ್ದೀರಿ? ಅವ್ರ ಬಾಹುಬಲಕ್ಕೆ, ಅವ್ರ ಹಣ ಬಲಕ್ಕೆ ಹಂಚಿಕೊಂಡ್ಬಿಟ್ರ? ಈ ಹೀನೆಯ ಸ್ಥಿತಿಗೆ ನಮ್ಮ ಕರ್ನಾಟಕ ರಾಜ್ಯವನ್ನ ತರಬೇಡ್ರಪ್ಪ. ನಮ್ಮ ರಾಜ್ಯ ಬಳಸಿ, ನಮ್ಮ ಭೂಮಿ ತಾಯಿಯನ್ನ ರಕ್ಷಣೆ ಮಾಡಿ ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನನ್ನ ಕೈಲಿ ಏನು ಸಾಧ್ಯ ಇಲ್ಲ. ನಾನು ಹೇಳ್ತಿರೋ ತಪ್ಪು ಅನ್ನೋದಿದ್ರೆ ಹೇಳಿ. ನೀವಿಲ್ಲೇ ಹೊಸಕೋಟೆ ತಾಲೂಕಿದೆಯಲ್ಲ, ಸೂಲಿಬೆಲೆ ಹೋಬಳಿ, ಶಾಂತನಪುರ ಗ್ರಾಮ, ಸರ್ವೆ ನಂಬರ್ 9, 263 ಎಕರೆ 17 ಗುಂಟೆ ಜಾಗ. ಕಳೆದ ವರ್ಷ 5ನೇ ತಿಂಗಳಲ್ಲೇ ಗಮನಕ್ಕೆ ಬಂತು. ಪ್ರಧಾನ ಕಾರ್ಯದರ್ಶಿಗಳು ಹಿಂದಿದ್ದವರು ರಾಧಾ ಕೃಷ್ಣರಾವ್. ಅವ್ರು ಹೇಳಿದ್ರು, ಎಂತ ತಾಯಿ? ಮಹಾತಾಯಿ ಹೆಸರೇನು? ವಿದ್ಯಾವತಿ ಮಹಾತಾಯಿ ಅಂತವೂ ಕೂಡ ಈ ಭೂಮಿಯಲ್ಲಿ ಜನ್ಮ ತಾಳಿದ್ರು. ಅಲ್ಲಿ ರಿಜನಲ್ ಕಮಿಷನ್ ಹೋಗಿ ತನಿಖೆ ಮಾಡಿ ವರದಿ ಕೊಟ್ಟರು. ಇದೇ ಪ್ರಿನ್ಸಿಪಲ್ ಸೆಕ್ರೆಟರಿ ಬರೀತಾರೆ. ನಂತರ ಆದೇಶದ ಕಾಪಿಗಳಿದ್ದಾವೆ, ಸುಮ್ಮನೆ ನಾನು ಮಾತನಾಡ್ತಾ ಇಲ್ಲ. ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿ ಶಾಂತನಪುರ ಗ್ರಾಮದ ಸರ್ವೆ ನಂಬರ್ 9ರಲ್ಲಿ 263 ಎಕರೆ 17 ಗುಂಟೆ ಸರ್ಕಾರಿ ಜಮೀನಿಗೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಭೂ ಮಂಜೂರಾತಿ ಆಗಿರುವುದು ದೃಢಪಟ್ಟಿದೆ. ಸ್ಪಷ್ಟವಾಗಿ ಹೇಳಿದ್ರು. ತದನಂತರ ಹೇಳಿದ್ರು, ಈ ಕೆಳಕಂಡ ನೌಕರರುಗಳ ಮೇಲೆ
ತನಿಖೆ ಮಾಡಲು ಕ್ರಮ ಜರುಗಿಸಲು ಕಂದಾಯ ಸಚಿವರ ಆದೇಶಕ್ಕಾಗಿ ಸಲ್ಲಿಸಿ. ಹೋಗ್ತಿರೋ ಈ ಆದೇಶನ ಸಲ್ಲಿಸ್ಬೇಕಾ? ಅವರು ಸ್ಪಷ್ಟವಾಗಿದೆ, ದೃಢಪಟ್ಟಿದೆ ಅಂತ ಹೇಳಿದ ಮೇಲೆ ಏನ್ ಕ್ರಮ ಜರುಗಿಸ್ಬೇಕಾಗಿತ್ತಲ್ಲ, ಇದೆಲ್ಲ ತಳ್ಳಿ ಹಾಕೊಂಡು ಹೋಗ್ಲಿಕ್ಕೆ ಅಂದ್ರೆ ಆ ಶಕ್ತಿಗಳು ಅವ್ರನ್ನ ಹೇಳಿದ ಅವ್ರ ಬಾಹುಬಲ, ಅವ್ರ ಹಣದ ಬಲ ನಮ್ಮನ್ನೆಲ್ಲವನ್ನು ಕೂಡ ಮೀರಿಸಿ ನಿಂತಿದೆ. ನಾವಿದಕ್ಕೆ ಬಂದಾಗಲೇ ನಮಗೆ ಗೊತ್ತಿದೆ, ಈ ಭೂ ಮಾಫಿಯಾದ ಆಳ ಮತ್ತು ಆಗಲ್ಲ ಅತ್ಯಂತ ಪ್ರಬಲವಾಗಿದೆ. ಅದನ್ನು ಎದುರಿಸೋದಷ್ಟು ಸುಲಭ ಇಲ್ಲ ಅಂತ ತಿಳ್ಕೊಂಡಿದ್ದೀವಿ. ನಿಮ್ಮ ಆತ್ಮಗಳಿಗೆ ಗೊತ್ತು, ಆದರೆ ಕೆಲವನ್ನ ಹೇಳಿಕೊಳ್ಳಿಕ್ಕಾಗೋದಿಲ್ಲ. ಆ ನೋವನ್ನ ನೀವು ನುಂಗುತ್ತಾ ಇದ್ದೀರಿ ಅನ್ನೋದು ನನಗೆ ಗೊತ್ತಿದೆ. ಆದರೆ ನಾನು ನಿರ್ಭೀತಿಯಿಂದ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ನಾನು ಸೋಲಲ್ಲ, ಹೋರಾಟದ ಸೋಲು ಅಥವಾ ಹೋರಾಟದ ಸಾವು ಕೂಡ ಸಾವಲ್ಲ ಅಂತ ಪರಿಗಣಿಸೇನೆ ಈ ಹೋರಾಟಕ್ಕೆ ಹೇಳ್ತೀನಿ. ಯಾರನ್ನು ಮಾಡಬೇಕು ಅಂತ ಖಂಡಿತ ನಾವು ಮಾತನಾಡ್ತಾ ಇಲ್ಲ. ಇದನ್ನ ನೋಡಿ ನಮ್ಮ ತಾಯಿಯ ಎದೆ ಹಾಲನ್ನ ನಾವೆಲ್ಲ ಅಮೃತವನ್ನು ಕೂಡ ಬೆಳೆದವರು, ಈ ಭೂಮಿ ತಾಯಿಯ ಅನ್ನವನ್ನು ಉಂಡವರು ಹೆಂಗೆ ಸುಮ್ಮನೆ ಹೋಗೋದು? ಸುಮ್ಮನೆ ಇದ್ದು ಬಿಡೋಣ, ನೀವೇ ಹೇಳ್ಬಿಟ್ಟು ಸುಮ್ಮನೆ ಇದ್ದು ಬಿಡಿ ಸರ್, ಸುಮ್ಮನೆ ಸಾಧ್ಯ ಇಲ್ಲ. 1142 ಎಕರೆ ನಿಮಗೆ ಗೊತ್ತಿದೆ. ಇಲ್ಲಿದ್ದಂಥ ಒಬ್ಬರು ವಿಶೇಷ ಜಿಲ್ಲಾಧಿಕಾರಿಗಳು ಹೆಸರು ಎಲ್ಲಿಗೆ ಹೋಗೋದಿಲ್ಲ, ಈಗ ಅವರ ಬಗ್ಗೆ ಹೋರಾಟ ಮಾಡಿದ್ದಾರೆ. 422 ಜನರಿಗೆ ಸುಳ್ಳು ದಾಖಲೆಗಳನ್ನು ನಿರ್ಮಾಣ ಮಾಡಿಕೊಂಡು ಸರ್ಕಾರಿ ಜಮೀನನ್ನು ಕಬಳಿಸಿದ್ದಾರೆ ಅಂತೇಳಿ ಇದ್ರೂ ಸೆಕ್ಷನ್ ನಿಮ್ಮ ಭೂಕಂದಾಯ ಕಾಯ್ದೆ ಕಲಂ 136 ಅಡಿ ಏನು ವಿಚಾರಣೆ ಮಾಡಬೇಕು, ವಿಚಾರಣೆಯನ್ನ ಕೈನೇ ಬಿಟ್ಬಿಟ್ರು. ಆಮೇಲೆ ರೀಜನಲ್ ಕಮಿಷನರ್ 15 ತಂಡಗಳನ್ನಾಗಿ ನಾವು ಎಲ್ಲ ಒತ್ತಾಯ ಮಾಡಿದ್ಮೇಲೆ 15 ತಂಡಗಳಾಗಿ ಪರಿಶೀಲನೆ ಮಾಡಿದ್ರು. ಪರಿಶೀಲನೆ ಮಾಡಿದಾಗ ಅಷ್ಟೂ ಪ್ರಕರಣಗಳು ಇದು ಸರ್ಕಾರಿ ಭೂಮಿ, ಇವರ ಆದೇಶವೇ ದೋಷಪೂರಿತ, ಬರೀ ಒಂದು ಸಾಗುವಳಿ ಚೀಟಿಯ ಜೆರಾಕ್ಸ್ ಪ್ರತಿಯನ್ನೇ ಆಧಾರವಾಗಿಟ್ಕೊಂಡು ಆ ಭೂಗಳ್ಳರ ಹೆಸರಿಗೆ ಖಾತೆ ಮಾಡಿ ಅಂತೇಳಿ ಆದೇಶವಾಗಿದೆ ಅಂತಕ್ಕಂಥ ವರದಿಯಿಲ್ಲ. ಅವ್ರ ಮೇಲೆ ಏನ್ ಕ್ರಮ ಆಯಿತು? ಯಾಕೆ ಕ್ರಮ ಆಗ್ತಿಲ್ಲ? ಕ್ವಾಸಿ ಜುಡಿಷಿಯಲ್ ಪವರ್ಸ್ಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಆದೇಶ ಕೊಟ್ಟಿದೆ, ದೇ ಮಸ್ಟ್ ಎಕ್ಸರ್ಸೈಸ್ ದ ಪವರ್ಸ್ ಇನ್ ಅಕಾರ್ಡಿಂಗ್ ವಿತ್ ಲಾ, ಅದರ್ವೈಸ್ ದೇ ಆರ್ ಲಯಬಲ್ ಫಾರ್ ಕ್ರಿಮಿನಲ್ ಪನಿಷ್ಮೆಂಟ್. ಸ್ಟೇಟ್ ಗೌರ್ಮೆಂಟ್ ಮಸ್ಟ್ ಇನಿಷಿಯೇಟ್ ದಿ ಕ್ರಿಮಿನಲ್ ಆಕ್ಷನ್ ಅಂತ ಇದೆ ತಾನೆ. ಹಂಗಾರೆ ನಮಗೆ ದತ್ತವಾಗಿರ್ತಕ್ಕಂಥ ಅಧಿಕಾರವನ್ನ, ಪರಮಾಧಿಕಾರವನ್ನ ನಾವು ದುರುಪಯೋಗ ಮಾಡ್ಕೊಂಡ್ಬಿಟ್ರೆ, ಜನಹಿತಕ್ಕೆ ಜನ ಕಲ್ಯಾಣಕ್ಕೆ ಬಳಸ್ತಾನೆ ದುರುಪಯೋಗ ಮಾಡ್ಕೊಂಡ್ಬಿಟ್ರೆ, ಅದು ನೋಡಿಕೊಂಡು ಮೌನ ಪ್ರೇಕ್ಷಕರಾಗಿ ಸರ್ಕಾರ ಆಡಳಿತ ನಡೆಸೋಕೆ ಕೂತ್ಕೊಂಡ್ಬಿಟ್ರೆ ಎಷ್ಟಿದ್ದ ದುರವಸ್ಥೆ. ಮತ್ತೊಂದು ಭೂಗಳ್ಳರ ಹಿತಾಸಕ್ತಿಗೆ ಬದ್ಧರಾಗಿ, ಸರ್ಕಾರದ ಹಿತಾಸಕ್ತಿಗೆ ವಿರುದ್ಧವಾಗಿ, ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿ ಅವರ ಅಧಿಕಾರವನ್ನ, ಪರಮಾಧಿಕಾರವನ್ನ ದುರುಪಯೋಗ ಮಾಡಿಕೊಂಡಾಗ ಸರ್ಕಾರ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಕ್ವಾಸಿ ಜುಡಿಷಿಯಲ್ ಪವರ್ಸ್ ಒಂದು ಇದ್ದೇ ಇದೆ. ನೀವು ನೋಡಿದಿರ್ಬೇಕು, ನಾನು ಆ ಕಾಯ್ದೆ ಆರ್ಡರ್ ಸ್ಥಾಪನೆ ನಿಮಿತ್ತು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಬರೀತು 2011 ನೀವೇನು ಸ್ಪೆಷಲ್ ಕೋರ್ಟ್ ಮಾಡಬೇಕು ಅಂತಿದ್ರೆ ಇಟ್ ಇಸ್ ಎ ವೆರಿ ವೆರಿ ಗುಡ್ ಐಡಿಯಾ ಅಂತ ಹೇಳ್ತದಲ್ಲ, ಬಟ್ ಯು ಮಸ್ಟ್ ಪ್ರೊವೈಡ್ ಅಡೆಕ್ವೇಟ್ ಫಂಡ್ಸ್ ಟು ಕಾನ್ಸ್ಟಿಟ್ಯೂಟ್ ಸ್ಪೆಷಲ್ ಕೋರ್ಟ್ಸ್ ಅಂತ. ಅದು ಬೇಕಾಗೋದು 1,70,00,000. ಬರೀ ಒಂದೇ ಒಂದು ತೋರಳಿದು 1,500 ಕೋಟಿಯಿಂದ ನೀವು ವರದಿಲೆ ಕೊಟ್ಟಿದ್ದೀರಿ. 150 ಕೋಟಿ ನಿಮ್ಮ ಅನಿಸ್ತು ಅಂತ ನೀವು ವರದಿಲೆ ಕೊಟ್ಟಿದ್ದೀರಿ. ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ಬೆಂಗಳೂರು ನಗರ ಜಿಲ್ಲೆಯಲ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 40,000 ಎಕರೆ ಸಿಕ್ತು ಸರ್ಕಾರಿ ಜಮೀನು ನಕಲಿ ದಾಖಲೆ ಸಿಕ್ತು. ರಾಜ್ಯದಲ್ಲಿ 4 ಲಕ್ಷ ಎಕರೆ ಇದೆ, 2 ಲಕ್ಷ ಕೋಟಿ ರೂಪಾಯಿ ಬರ್ತದೆ. ಅಲ್ಲಿ ಹೋಗಿ ಮಂಡಿ ಊರಿ ಜಪಾನ್ನವ್ರ ಹತ್ರ 2 ಲಕ್ಷ ಕೋಟಿನ ತರಬೇಕಾಯ್ತು. ಅದು 5 ಲಕ್ಷ ಬಂಡವಾಳ ಹೋಗಿ ಮಂಡಿ ಊರಿ ಭಾರತ ದೇಶದ ಘನತೆಯನ್ನ ಹರಾಜಾಗಿ ಇವತ್ತು ಚೀನಾದವ್ರು ಬಂದು 6 ಲಕ್ಷ ಕೋಟಿ ಕೊಟ್ಟು ಅದು 5 ವರ್ಷದಲ್ಲಿ 2 ಲಕ್ಷ ಕೋಟಿ ನಿಮಗೆ ಬರ್ತದೆ. ತೆಗೆದುಕೊಳ್ಳಿ, ಕರ್ನಾಟಕ ರಾಜ್ಯ ಉದ್ಧಾರ ಮಾಡಿ ಅಭಿವೃದ್ಧಿ ಪಥದಿಂದ ತೆಗೆದುಕೊಂಡಾಗಿ ಆ ಕೀರ್ತಿ ನಿಮಗೆ ಬರಲಿ. ನಿಮಗೆ ಕರೆದು ನಾವು ಏನು ಸನ್ಮಾನ ಮಾಡಬೇಕು, ಆ ಗೌರವವನ್ನ ನಮ್ಮ ಭೂಮಿ ತಾಯಿಯನ್ನ ರಕ್ಷಣೆ ಮಾಡಿದ ಶ್ರೀಮಂತ ನಾಯಕರುಗಳು ಇಂತ ಅಂತ ಹೇಳಿ ಗೌರವಿಸ್ತೀವಿ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋಕೆ ಸಂಕ್ಷಿಪ್ತವಾಗಿ ಒಂದೆರಡು ಉದಾಹರಣೆಗಳನ್ನು ಕೊಟ್ಟಿದ್ದೆ. ನೀವು ಎಲ್ಲೂ ಆಸ್ತಿ ವಹಿಗಳೇ ಇಲ್ಲ. ಬಹುತೇಕ ಇಲಾಖೆಗಳಲ್ಲಿ ಜಯಚಂದ್ರ ಸಾಹೇಬ್ರೆ ಆಸ್ತಿ ವಹಿಗಳನ್ನ ಪ್ರಾಪರ್ಟಿ ರಿಜಿಸ್ಟರ್ ಇಲ್ಲ. ನಾವು ಸಮಿತಿಯಲ್ಲಿ ಇದ್ದಾಗ ನೋಡಿದ್ವಿ, ರೆಕಾರ್ಡ್ ಆಗಿದೆ, ಅದು ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಆಸ್ತಿ ವಹಿಗಳನ್ನ ಪ್ರಾಪರ್ಟಿ ರಿಜಿಸ್ಟರ್ ಮೊದಲು ಇಟ್ಕೊಳ್ಳಿ ಅಂತ ಹೇಳಿದ್ವಿ. BBMP ಹೋಗಿ ಆಸ್ತಿ ವಹಿ ತೆಗೀರಿ, ಎಲ್ಲಿ ಪಾರ್ಕ್ ಇದೆ, ಎಲ್ಲಿ ಆಡು ಮೈದಾನ ಇದೆ, ಎಲ್ಲಿ ಇದಿದೆ ಅಂತವ ಇಲ್ಲ ಅವ್ರ ಹತ್ರ.
ಆಸ್ತಿ ವೈನೇ ಇಟ್ಕೊಂಡಿಲ್ಲ. ಬಹುತೇಕ ಇಲಾಖೆಗಳಲ್ಲಿ ಸ್ಮಶಾನ ಇಲ್ಲದೆ ಅಂತ ಗೊತ್ತಿಲ್ಲ. ಸತ್ರು ಕೂಡ ನೆಮ್ಮದಿಯಾಗಿ ತಗೊಂಡೋಗಿ ಶವ ಸಂಸ್ಕಾರ ಮಾಡ್ಲಿಕ್ಕೂ ಕೂಡ ಅವನ ಆತ್ಮಕ್ಕೆ ಶಾಂತಿ ಒದಗಿಸ್ಲಿಕ್ಕೂ ಕೂಡ ಸ್ಮಶಾನಗಳಿದ್ದಾಗಿದೆ. ಅದನ್ನು ನಿಂಗೆ ನೀವು ಕುಡಿದಿದ್ದಾರೆ. ಈ ಕೆರೆಗಳು ಇವೆಲ್ಲ ಬಿಡಿ, ಬೆಟ್ಟಗಳನ್ನ ಇಲ್ಲಿ ಇಟ್ಟು ಮಾಡಿ ಬೆಟ್ಟನೇ ಕರಗಿಸಿ ಹಾಕಿದ್ರು. ಬೆಟ್ಟಗಳು ಇಲ್ಲೇ ಇದ್ರೆ ತೊರೆಗಳೆಲ್ಲ ಸೃಷ್ಟಿ ಆಗ್ತದೆ. ಈಗ ವೆಸ್ಟರ್ನ್ ಘಾಟಿರೋ ತಾನೇ ತೊರೆಗಳು ಬರೋದು. ಹೇಮಾವತಿ ಆಗಲಿ, ಯಾದಂಗಿ ಆಗಲಿ, ಕಾವೇರಿ ಆಗಲಿ, ನಿಮ್ಮ ನೇತ್ರಾವತಿ ಆಗಲಿ ಸೃಷ್ಟಿಯಾಗಿದ್ದರಿಂದ ಈ ಬೆಟ್ಟಗಳನ್ನೆಲ್ಲ ಕರಗಿಸಾಗ್ತಾ ಇದ್ದಾರೆ. ತೊರೆಗಳು ಹುಟ್ಟೋದಿಲ್ಲ, ಜಲ ಉತ್ಪತ್ತಿ ಆಗೋದಿಲ್ಲ. ಕೆರೆಗಳಿತ್ತು ಇಲ್ಲಿ 947, 937 ಕೆರೆಗಳು ಬೆಂಗಳೂರು ನಗರ ಜಿಲ್ಲೆ ಒಳಗೆ ಎಷ್ಟು ಕೆರೆಗಳಿದ್ದಾವೆ? 110. ಏನದು? ಆ ಕೆರೆ ನುಂಗಿದರ ಮೇಲೆ ಏನ್ ಕ್ರಮ ಆಗಿದಾವೆ? ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಚಿಕ್ಕಲ್ಸಂದ್ರ ಕೆರೆ, ಪಟ್ಟಂದ್ರು ಅಗ್ರಹಾರ ಕೆರೆ, ಬೈಲ್ಸಂದ್ರ ಕೆರೆ, ಹೀಗೆ ಕೆರೆಗಳು ಹೇಳ್ಕೊಂಡು ಹೋದ್ರೆ ಒಬ್ಬ ನಿವೃತ್ತ ಯೋಧರು ಮನೆ ಕಟ್ಟಿದ್ದಾರೆ, ಅಪಾರ್ಟ್ಮೆಂಟ್ಗಳು. ಅವ್ರು ಪಾಪ ಎಲ್ಲ ನಿವೃತ್ತರಾದ್ರು ಒಂದು ಅಸೋಸಿಯೇಷನ್ ಮಾಡ್ಕೊಂಡು ಅಪಾರ್ಟ್ಮೆಂಟ್ ಒಂದೊಂದು ತಗೊಂಡ್ರು, ಒಂದೊಂದು ಅಪಾರ್ಟ್ಮೆಂಟ್, 100 ಅಪಾರ್ಟ್ಮೆಂಟ್. ಆಮೇಲೆ ಗೊತ್ತಾಯ್ತು ಒಂದು ಕೆರೆ ಅಂಗಳದಲ್ಲಿ ಬಂದಿದೆ ಎನ್ಸಿ ನಾವು ಸಮಿತಿ ಇದ್ದಾಗ. ಅವ್ರು ಬಂದು ಕೇಳಿದ್ರು, ಸರ್ BBMP ಅವರು ಖಾತೆ ಮಾಡಿಕೊಟ್ಟಿದ್ದಾರೆ, BDN ಅವರು ಅಪ್ರೂವ್ ಕೊಟ್ಟಿದ್ದಾರೆ, KEBನವರು, ನಿಮ್ಮ ಸಿವೇಜ್ ಬೋರ್ಡ್ನವರು ಎಲ್ಲರೂ ಓದ್ಕೊಟ್ಟಿದ್ದಾರೆ. ನಾವು ಸರ್ಕಾರಿ ದಾಖಲೆನ ನಂಬಬೇಕಾದ್ರು. ನಾವು ದೇಶಕ್ಕಾದವರು, ದೇಶಕ್ಕಾಗಿ ಪ್ರಾಣ ಕೊಟ್ಟವ್ರು ಕುಟುಂಬದವ್ರು ನಾವಿದ್ದೀವಿ. ಅಲ್ಲಿ ಏನು ನಾವು ನಿವೃತ್ತರಾದ್ಮೇಲೆ ಬಂದಂತ ಸ್ವಲ್ಪ ಪಿಂಚಣಿ, ಇನ್ಸೂರೆನ್ಸ್ ಎಲ್ಲ ತೆಗೆದುಕೊಂಡು ಏನೋ ನಾವು ಗೊತ್ತಿರೋವರೆಗೆ ಇಲ್ಲಿ ವಾಸ ಮಾಡಬೇಕು ಅಂತ ನಾವೆಲ್ಲ ಒಂದು ಅಸೋಸಿಯೇಷನ್ ಮಾಡ್ಕೊಂಡು ಲೈನ್ ತಗೊಂಡ್ವಿ. ಈಗ ಗೊತ್ತಾಯ್ತು ಇದು ಸರ್ಕಾರಿ ಜಾಗ, ಕೆರೆ ಅಂಗಳ ಅಂತ ಹೇಳಿ. ನಮ್ದು ಏನ್ ತಪ್ಪಿದೆ ಹೇಳಿ ಅಂತಾರೆ. ಅವ್ರ ಅಮಾಯಕರಲ್ವಾ? ಯಾರು ಭೂಗಳತನ ಮಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಮಾರಾಟ ಮಾಡ್ಕೊಂಡು ಹೋದ, ದುಡ್ಡು ಮಾಡ್ಕೊಂಡು ಹೋದ, ಅವನಿಗೆ ರಕ್ಷಣೆ ಕೊಟ್ಟು ಇವ್ರಿಗೆ ಅಮಾಯಕ ಕಂಡುಹಿಡಿಬೇಕು. ಯಾರು ಮಾಡಿಕೊಟ್ರು? ಅಧಿಕಾರಿಗಳ ನೌಕರರ ಶಾಮೀಲ್ ಇಲ್ದಾನೆ ಒಂದೇ ಒಂದು ಪ್ರಕರಣದಲ್ಲೂ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಸರ್ಕಾರಿ ದಾಖಲೆ ನಮೂದು ಮಾಡ್ಲಿಕ್ಕಾಗ್ತದ? ನಮ್ಮ ಸಂವಿಧಾನದಲ್ಲಿ ಮುಂದೆ ಹೋಗಿ ಮಾತಾಡ್ದ ಅನ್ಕೊಳ್ಬೇಡಿ. ಭಾರತ ಆಡಳಿತ ಸೇವೆ, ಕರ್ನಾಟಕ ಆಡಳಿತ ಸೇವೆ ಯಾಕೆ ಸೃಷ್ಟಿ ಮಾಡಿದ್ರು? ಇದು ನಮ್ಮ ಜನಕ್ಕೆ ಒಂದು ದಕ್ಷ ಪ್ರಾಮಾಣಿಕವಾದ ಆಡಳಿತ ದೊರಕಲಿ, ರಾಜ್ಯ ರಾಷ್ಟ್ರೋದ್ಧಾರ ಆಗಲಿ. ಏನಾಯ್ತು ನಿಮ್ಗಳಿಗೆ? ಯಾಕೆ ರಾದ್ರಿ ಆ ಸಂವಿಧಾನದ ಆಶಯನೇ ಮಣ್ಣು ಪಾಲು ನೀರು ಪಾಲು ಮಾಡಿಬಿಟ್ಟಲ್ಲ. ಸಂವಿಧಾನ ಹಾಳು ಮಾಡಿದ್ರು. ಈಗಲಾದ್ರೂ ಎಚ್ಚರಗೊಳ್ಳಿ. ನಾನು ಮೊದಲೇ ಹೇಳಿದೆ, ವಿನಂತಿ ಮಾಡ್ಕೊಂಡು ನಿಮ್ಮನ್ನು ವಹಿಸಬೇಕು ಅಂತ ಮಾತಾಡ್ತೀನಿ. ನನ್ನ ಭಾವನೆ ಬಂದು ಹೇಳ್ತಾ ಇದ್ದೀನಿ, ಅನ್ಯತಾ ಭಾವಿಸ್ಕೊಳ್ತೀನಿ. ಆದುದರಿಂದ ಈಗಿರೋ ಕಾಯ್ದೆನ ಬೋರ್ಜರಿ ಮಾಡಿರೋ ಮೇಲೆ ಯಾಕೆ ಕ್ರಮ ಕೈಗೊಂಡು ಮುಂದೆ ಒಂದು ಪ್ರಕರಣ ಮಾಡಲಿಲ್ಲ? ಆಗಿತ್ತು ಈ ಭೂ ಕಬಳಿಕೆ ನಿಷೇಧ ವಿಧೇಯಕ ಕಾಯ್ದೆನ ಜಾರಿಗೆ ತರಬೇಕು. ಅದರ ಮೂಲಕ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಬೇಕು. ಅದರಲ್ಲಿರೋ ಅಂಶ ನಿಮಗೆ ಗೊತ್ತಿದೆ. 6 ತಿಂಗಳ ಒಳಗೆ ನಿರ್ಣಯಗಳಾಗ್ತದೆ. ಈ ಬೇರೆ ಬೇರೆ ಕೋರ್ಟ್ಗಳಲ್ಲೂ ಹೋಗೋ ತಪ್ಪದೆ. ದಟ್ ಇಸ್ ಫೈನ್. ಆಮೇಲೆ ಯಾರು ಕ್ಲೈಮ್ದಾರ ಇದ್ದಾನೆ ನಂದು ಅಂತೇಳಿ ಕ್ಲೈಮ್ ಮಾಡ್ತಾನೆ, ಯಾಕೆ ಮೂಲ ದಾಖಲೆಗಳನ್ನು ನಾಶ ಮಾಡಿಬಿಟ್ಟಿದ್ದಾರೆ. ಸರ್ಕಾರದಲ್ಲಿ ಇಲಾಖೆನಲ್ಲ, ಆ ಕ್ಲೈಮ್ದಾರನೇ ಅವನ ಕ್ಲೈಮ್ನ ಸಮರ್ಥನೆಗಾಗಿ ದಾಖಲೆಗಳನ್ನು ವರ್ತಿಸಬೇಕು ಅಂತಿದೆ. ಇಷ್ಟೊಂದು ಮಹತ್ತರವಾದ ಒಂದು ಕಾಯ್ದೆ ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ಜಾರಿಯಲ್ಲಿದೆ. ಅದು ನೆನಪಿಗೆ ತಿಳಿಸೋದು ಬೇಡಿ. ಯಾರಿಗೆ ತಗ್ಗಿ ಭೂ ಕಬಳಿಕೆದಾರರ ಮೇಲೆ ಕ್ರಮ ಕೈಗೊಳ್ಳಿ. ಏನು ಆಸ್ತಿ ವೈ ಇಲ್ಲ, ಆಸ್ತಿ ವೈನ ಎಷ್ಟು ದಿನದೊಳಗೆ ನೀವು ನಿರ್ವಹಣೆ ಮಾಡಬೇಕು ಅಂತ ಒಂದು ಆದೇಶ ಕೊಡಿ. ಯಾರು ಈ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಮಾಡಿದ್ರೆ ಒಂದು ಕಡತ ಯತ್ನ ಮಾಡಿ, ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡವನ್ನ ಪತ್ತಿ ಹೆಚ್ಚು ಕೊಡಿ ಅಂತೇಳಿ. 3 ದಾಖಲೆಗಳು ಇರಬೇಕಲ್ಲ. ರಿಜಿಸ್ಟರ್ ಇಲ್ಲ, ನಿಮ್ಮ ಮಂಜೂರಾತಿ ರಿಜಿಸ್ಟರ್ ದಾಖಲೆ ಇಲ್ಲ, ನಿಮ್ಮ ಮಂಜೂರಾತಿ ಅರ್ಜಿ ಇಲ್ಲ, ನಿಮ್ಮ ನಕ್ಷೆ ಇಲ್ಲ, ನಿಮ್ಮ ಕಿಮ್ಮತ್ ಕಟ್ಟಿಲ್ಲ, ಏನೂ ಇಲ್ಲ. ಬರೀ ಒಂದು ನಕಲಿ ಸಾಗಣೆ ತಂದು ಕೊಟ್ಬಿಡೋದು, ಜೆರಾಕ್ಸ್ ಕೊಟ್ಟಿಯಾ ಖಾತೆ ಮಾಡಿ ಇಟ್ಬಿಡು. ಇದು ಆಡಳಿತ ನಡೆಸ್ತಕ್ಕಂಥ ರೀತಿಯೆಲ್ಲ ಕರ್ನಾಟಕದ ಮಾನ ಹೇಗೆ ಹಾಕೋಬೇಡ. ದಯವಿಟ್ಟು ಕರ್ನಾಟಕದ ಮಾನವನ್ನು ಉಳಿಸಿ ಇದನ್ನು ಬೆಳೆಸಿ ಅಂತೇಳಿ ನಿಮ್ಮೆಲ್ಲರಲ್ಲೂ ಕೂಡ ಕೈ ಮುಗಿದು, ವಿಶೇಷವಾಗಿ ಇವತ್ತೇನು ಮಂತ್ರಿಗಳು ಅವ್ರಿಗೂ ಕೂಡ ನಾನು ಮೊದಲು ಹೇಳಿದ ಕಾಳಜಿ ಇದೆ, ಎಲ್ಲೋ ಒಂದು ಒತ್ತಡ ಇದೆ. ನಾನು ಇಲ್ಲ ಅಂತಿಲ್ಲ, ಅವ್ರೇನೋ ಇಲ್ಲಿ ಸಂಘಟನೆ ಮಾಡ್ಕೊಂಡು ನನಗೆ ಗೊತ್ತಿದೆ, ಅವ್ರಿಗೆ ಕಳಕಳಿ ಇದೆ, ಕಾಳಜಿ ಇದೆ. ಆದರೆ ಆ ಶಕ್ತಿ ಅವರನ್ನು ತಡೆಗಟ್ಟಿರ್ತಕ್ಕಂಥದ್ದು ನೀವು ಕೂಡ ಈ ರಾಜ್ಯದ ದುರಂತ, ಆಡಳಿತ ದುರಂತ ಅಂತ ನನ್ನ ಮಾತಿದೆ. ನಾನು ಒಂದು ಮಾತನ್ನು ಮುಗಿಸ್ತೇನೆ.